ಒಂದು ಹೆಣ್ಣು ಕಣ್ಣೀರು ಹಾಕಿದ್ರೆ ಆ ವಂಶನೇ ಸರ್ವನಾಶ ಆಗತ್ತಂತೆ. ಹೌದು, ಈ ಮಾತು ನಿಜಾನೇ. ಯಾಕಂದ್ರೆ ನಮ್ಮ ಗ್ರಂಥಗಳಲ್ಲಿ ಹೇಳಿರೋ ಪ್ರಕಾರ ಹೆಣ್ಣನ್ನ ದೇವತೆಗೆ ಹೋಲಿಸ್ತಾರೆ. ಅಂದ್ರೆ ತಾಯಿ ಸ್ವರೂಪಳು. ಹೆಣ್ಣು ದೇವರ ಸ್ವರೂಪ. ಹೆಣ್ಣು ಅಂದ್ರೆ ಈ ಭೂಮಿ, ಈ ಜಗತ್ತು, ಈ ಸೃಷ್ಟಿಗೆ ಕಾರಣ ಆದವಳು. ಹಾಗಾಗಿ ಅವಳು ಕಣ್ಣೀರ್ ಹಾಕಿದ್ರೆ ಖಂಡಿತ ಈ ಸೃಷ್ಟಿ ನಾಶ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದಕ್ಕೆ ಉದಾಹರಣೆಗಳು ನಮಗೆ ಗೊತ್ತಿದೆ. ಮಹಾಭಾರತ ಇರಬಹುದು, ರಾಮಾಯಣ ಇರಬಹುದು. ಸೀತಾ ಮಾತೆ ಹಾಕದಂತಹ ಕಣ್ಣೀರು ರಾವಣನ ಒಂದು ವಂಶವನ್ನೇ ನಾಶ ಮಾಡಿತು. ಇನ್ನು ಮಹಾಭಾರತದಲ್ಲಿ ದ್ರೌಪದಿ ಹಾಕಿದ ಕಣ್ಣೀರು ಇಡೀ ಕುರುವಂಶನೇ ಸರ್ವನಾಶ ಮಾಡಿತು. ಹೀಗೆ ಹೆಣ್ಣಿನ ಕಣ್ಣೀರಿಗೆ ಇಷ್ಟು ಶಕ್ತಿ ಇದೆ. ಈ ಕಾಲದಲ್ಲೂ ಹೀಗೆಲ್ಲ ಆಗತ್ತಾ ಅಂತ ನೀವು ಕೇಳ್ಬೋದು ಅಥವಾ ಡೌಟ್ ಪಡ್ಬೋದು. ಖಂಡಿತ ಆಗತ್ತೆ. ಯಾಕಂದ್ರೆ ಒಂದು ಸ್ವಾಭಿಮಾನಿ ಹೆಣ್ಣು ತನ್ನ ಸ್ವಂತ ಕಾಲ ಮೇಲೆ ನಿಂತು ತನ್ನ ಜೀವನಕ್ಕಾಗಿ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ತಿರ್ತಾಳೆ. ಅಂತಹ ಹೆಣ್ಣಿಗೆ ನೋವಾದ್ರೆ, ಅಂತಹ ಹೆಣ್ಣಿಗೆ ಅನ್ಯಾಯ ಆದ್ರೆ, ಅಂದ್ರೆ ಯಾವುದೇ ಕೆಟ್ಟ ಉದ್ದೇಶ ಇಲ್ಲದೆ ಅವಳು ತನ್ನ ಸರ್ವಸ್ವವನ್ನಾಗಿ ತನ್ನ ಸಂಸಾರಕ್ಕಾಗಿ ಜೀವನವನ್ನ ಮುಡಿಪಿಟ್ಟಂತಹ ಹೆಣ್ಣಿಗೆ ಮೋಸ ಆದ್ರೆ, ಅವಳ ಭಾವನೆಗಳಿಗೆ ಧಕ್ಕೆ ಆದ್ರೆ, ನೋವುಂಟಾದ್ರೆ ಖಂಡಿತ ಆ ವಂಶ ಸರ್ವನಾಶ ಆಗತ್ತೆ. ಯಾವತ್ತೇ ಆಗ್ಲಿ ಯಾರಿಗೂ ದ್ರೋಹ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು. ಅದರಲ್ಲೂ ಒಂದು ಹೆಣ್ಣು ತಾನು ತನ್ನವ್ರಿಗೋಸ್ಕರನೇ ಬದುಕ್ತಿರ್ತಾಳೆ. ಅಂತಹ ಹೆಣ್ಣಿಗೆ ಅನ್ಯಾಯ ಆದಾಗ ಅದು ಖಂಡಿತ ಸರ್ವನಾಶಕ್ಕೆ ಒಂದು ಮೊದಲನೇ ಹಾದಿ ಅಥವಾ ದಾರಿ ಅಂತಾನೆ ಹೇಳ್ಬೋದು. ಇದು ಪ್ರಾಕ್ಟಿಕಲ್ ಆಗಿ ಎಷ್ಟೋ ಜನಗಳ ಜೀವನದಲ್ಲಿ ಆಗಿದೆ ಕೂಡ. ಹಾಗಾಗಿ ಯಾರ ಲೈಫಲ್ಲೂ ಕೂಡ ಸುಮ್ನೆ ಬೇಕು ಅಂತ ನೋವು ಕೊಡಬಾರ್ದು. ವಿನಾಕಾರಣ ಯಾರಿಗೂ ನೋವು ಮಾಡಬಾರ್ದು ಅಲ್ವಾ?